ಪಕ್ಕ ರೈಲ್ ಲೇಯರ್ ಯಾವ ಲೇಯರ್ ಇದೆ ಬ್ರೋ? ಬ್ರೋ ಇವಾಗ ಆಲ್ರೆಡಿ ಸಕಲೇಶ್ಪುರ ಹತ್ರ ಬಂದಿದ್ದೀವಿ ನೋಡಿ. ಇವಾಗೆಲ್ಲ ಮಳೆ ಅಲ್ಲಿಂದ ಇಲ್ಲಿಂದ ಬಂದ್ಬಿಟ್ಟು ಮೋಟೋ ಲಾಗಿಂಗ್ ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಅಂದೆ. ಅದೇ ನೋಡೋಣ ಪಕ್ಕ ರೈಲ್ ಲೇಯರ್ ಯಾವ ಲೇಯರ್ ಇದೆ ಬ್ರೋ? ಬ್ರೋ ಇವಾಗ ಆಲ್ರೆಡಿ ಸಕಲೇಶ್ಪುರ ಹತ್ರ ಬಂದಿದ್ದೀವಿ ನೋಡಿ. ಇವಾಗೆಲ್ಲ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ರೈನ್ ಕೋಟ್ 120 ರೂಪಾಯಿ ಕೊಟ್ಬಿಟ್ಟು ರೈನ್ ಕೋಟ್ ತಗೊಂಡಿರೋ ಅಂತಿದ್ದ. 120 ನೋಡಿ, 5,000 ರೂಪಾಯಿ ಕೊಟ್ಬಿಟ್ಟು ಜಾಕೆಟ್ ತಗೊಂಡ್ರು 100 ರೂಪಾಯಿ ಕೊಪ್ಪೆ ತಗೋಬೇಕಾಗಿದೆ. 5,000 ರೂಪಾಯಿ ಅಲ್ಲ ನಾನು ರೈನ್ ಇದು ರೈಡಿಂಗ್ ಜಾಕೆಟ್ಗೆ ಇದು ಫ್ರೀ ಕೊಟ್ಟೆ. ಬ್ರೋ ನೀವು ಒಂದು ಗೈಸ್ ಒಂದು ಸೀಕ್ರೆಟ್ ಅಲ್ಲ, ನನ್ನ ಲಕ್ಕೇನೋ ಚೆನ್ನಾಗಿದೆ. ಇಲ್ಲಿ 1,000 ರೂಪಾಯಿ ಸಿಕ್ತು ನನಗೆ. ಇದು ಯಾರ ಮುಖ ನೋಡೋದು ಗೊತ್ತಿಲ್ಲ. ಬೆಳಿಗ್ಗೆ ಏನಿದೆ ಟಿಫನ್ ಇಲ್ಲಿ ಕೇಳಿದ್ರಾ? ಪಲಾವ್ ತಿನ್ನೋಣ ಸೈಡ್ಗೆ ಹಾಕಿ ಮತ್ತೆ ಇವಾಗ ಪಲಾವ್ ತಿನ್ನೋದು. ಸೊ ಈ ಆಂಗಲ್ ಅಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಹಿಂಗ್ ರೊಟೇಟ್ ಮಾಡ್ಬೋದು ನೋಡಿ. ಇವಾಗ ವಾಯ್ಸ್ ನೋಡಿ ಯಾವ ತರ ಇದೆ. ಫುಲ್ ರೋಡು ರೆಕಾರ್ಡ್ ಆಗ್ತಿದ್ಯಾ? ನೋಡಿ ಗಾಯ್ಸ್ ಯಾವ ತರ ಇದೆ ರೋಡ್. ಓ ಬ್ರೋ ಏನ್ ಈ ತರ ಸ್ಪೀಡ್ ಹೋಗ್ತಿದೆ ಬ್ರೋ? ಫ್ಲೋ ಹೆಂಗಿದೆ ಗೊತ್ತಾ? ಎಷ್ಟು ಸ್ಪೀಡ್ ಹೋಗ್ತಿದೆ ನೀರು. ಬೇಗ ನಿಂತ್ಕೊಳ್ಳಿ, ಮಳೆ ಬರ್ತಿದೆ. ಮತ್ತೆ ಎಂದು ಹೋದ್ರು ಮುಗೀತು. ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದೀವಿ ಮಾನ್ಸೂನ್ ರೈಡು. ನನ್ನ ಜೊತೆ ಇದ್ದಾರೆ ನನ್ನ ಫ್ರೆಂಡ್ ಸಿದ್ದೇಶ್, ಹಾಗೆ ಮತ್ತೆ ವರುಣ್, ಮತ್ತೆ ಹಾಗೆ ಹರೀಶ್. ಹಾಕಿಲ್ಲ ಆದಷ್ಟು ಬೇಗ ವಿಡಿಯೋಗಳನ್ನ ಹಾಕ್ತೀನಿ ಇವತ್ತು ಬ್ರೋ. ನೆಕ್ಸ್ಟ್ ಇವಾಗ ಮಾನ್ಸೂನ್ ರೈಡು ಧರ್ಮಸ್ಥಳ ಹೋಗ್ಬಿಟ್ಟು ಇದೇನು ಬೆಳಗ್ಗೆ ಏನು ಅಂತ ನೇಚರ್ ಏನಿಲ್ಲ ಸ್ನೇಹಿತರೆ. ಹಾಸನ ಹೋಗಿ ಅಲ್ಲಿಂದ ವಿಡಿಯೋ ಸಿಗ್ತೀನಿ. ಬೇಡ ಬ್ರೋ, ಎಲ್ಬರಟ್ ಅಲ್ಲೇ 7 ಗಂಟೆ ಮಾಡ್ತಾನೆ. 7 ಗಂಟೆ ಮಾಡ್ದ. ಎಷ್ಟು ಟೈಮ್ ಬ್ರೋ? ಎಷ್ಟು ಕಿಲೋಮೀಟರ್ ಬಂದೀವಿ? ಕರೆಕ್ಟ್ 1 ಅವರ್ ಬಂದಿದ್ದೀವ. ಕರೆಕ್ಟ್ 6 ಬನ್ನಿ. ಟೀಗಿ ಕುಡಿದ್ಬಿಟ್ಟು ಯಾರ ಧೂಮಪಾನ ಮಾಡೋರಿದ್ರೆ ಮಾಡ್ಕೋಬಹುದು. ಧೂಮಪಾನ 44 ಕಿಲೋಮೀಟರ್ 1 ಅವರಿಗೆ ಬಂದಿದ್ದೀವಿ ನಾವು. ದಾವಣಗೆರೆಯಿಂದ ಹೋಗ್ಬೇಕಾ? ಎಷ್ಟು ಅವರಿಗೆ ಹೋಗುತ್ತೆ? ಹಾಸನ ಬ್ರೋ 2 ಅವರ್ ಬೇಕು. 8 ಗಂಟೆ ಆಯ್ತು ಹಾಸನ ಹೋಗೋದು. 140 ಇದೆ. ಅದೇನ್ ಟೈಮ್ ತೋರ್ಸೋದು ಅದೇ ಟೈಮ್ ಹೋಗೋದು ಬ್ರೋ. ನಾವು ಹೆಂಗೆ ಹೊಡೆದ್ರು ಅದೇ ಟೈಮ್ ತೋರ್ಸೋದು. ಪಕ್ಕ ರೈಲ್ ಲೇಯರ್ ಯಾವ ಲೇಯರ್ ಇದೆ ಬ್ರೋ? ಬ್ರೋ ಇವಾಗ ಆಲ್ರೆಡಿ ಸಕಲೇಶ್ಪುರ ಹತ್ರ ಬಂದಿದ್ದೀವಿ ನೋಡಿ. ಇವಾಗೆಲ್ಲ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ರೈನ್ ಕೋಟ್ 120 ರೂಪಾಯಿ ಕೊಟ್ಬಿಟ್ಟು ರೈನ್ ಕೋಟ್ ತಗೊಂಡಿರೋ ಅಂತಿದ್ದ. 120 ನೋಡಿ, 5,000 ರೂಪಾಯಿ ಕೊಟ್ಬಿಟ್ಟು ಜಾಕೆಟ್ ತಗೊಂಡ್ರು 100 ರೂಪಾಯಿ ಕೊಪ್ಪೆ ತಗೋಬೇಕಾಗಿದೆ. 5,000 ರೂಪಾಯಿ ಅಲ್ಲ ನಾನು ರೈನ್ ಇದು ರೈಡಿಂಗ್ ಜಾಕೆಟ್ಗೆ ಇದು ಫ್ರೀ ಕೊಟ್ಟೆ. ಬ್ರೋ ನೀವು ಒಂದು ಗೈಸ್ ಒಂದು ಸೀಕ್ರೆಟ್ ಅಲ್ಲ, ನನ್ನ ಲಕ್ಕೇನೋ ಚೆನ್ನಾಗಿದೆ. ಇಲ್ಲಿ 1,000 ರೂಪಾಯಿ ಸಿಕ್ತು ನನಗೆ. ಇದು ಯಾರ ಮುಖ ನೋಡೋದು ಗೊತ್ತಿಲ್ಲ. ಬೆಳಿಗ್ಗೆ 1,000 ರೂಪಾಯಿ ಸಿಕ್ತು ನನಗೆ. ಇವಾಗ 5,000 ರೂಪಾಯಿ ಜಾಕೆಟ್ಗೆ ಹೆಂಗೈದು ಗೊತ್ತಾ? ಇದು 2 ರೂಪಾಯಿ ಬ್ಯಾಲೆನ್ಸ್ನ 6 ಡಿಜಿಟ್ ಪಿನ್ ಸೇವ್ ಮಾಡುತ್ತಲ್ಲ, ಹಂಗೈತೆ. ಹಂಗೆ ಅಲ್ಲಿ ಲಾಕ್ ಮಾಡಿ ಮುಂದೆ. ಆಯ್ತಾ ಹೋಗೋದಾ? ಟಿಫನ್ ಹೇಳ್ಬೇಕು. ಕೇಳಿ ನೋಡಿ ಮುಂದೆ ಯಾವ್ದು ಚೆನ್ನಾಗಿದೆ ಅಂತ. ಇಲ್ಲೇ ಇದಲ್ಲ ಮುಂದೆ ಇದೆ ಅಂತೆ.
ಹೆಲ್ಮೆಟ್ ಕೊಡಿದ್ರು. ಬೈಕ್ ಹಾಕಿಲ್ಲ, ಹಂಗೆ ಬೈಕ್ ಬೇಕಾದ್ರೆ ಇದೆ. ಮಳೆ ಬರ್ಬೇಕು ನಂದು ಹೆಲ್ಮೆಟ್ ಹಾಕೊಂಡು ಫುಲ್ ಎಕ್ಸ್ಟೆಂಟ್ ಹಾಕೊಂಡ್ರೆ ಹೆಲ್ಮೆಟ್ ಹತ್ತ ತಗೊಂಡಿರೋದು ಮತ್ತೆ ಇದಕ್ಕೆ ಹೋಗಲ್ಲ ಬಾರ. ಅಲ್ಲಿಂದ ಇಲ್ಲಿಂದ ಬಂದ್ಬಿಟ್ಟು ಮೋಟೋ ಲಾಗಿಂಗ್ ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಅಂದೆ. ಅದೇ ನೋಡೋಣ ಮೇಲೆ ಬಿಡ್ಜಾಡು ವೀಕ್ಷಕರೇ, ಇಷ್ಟೊತ್ತು ನಮ್ಮ ಸ್ನೇಹಿತ ಗಾಡಿ ಓಡಿಸ್ತಾ ಇದ್ದ ಬೆಂಗಳೂರಿಂದ ಹಾಸನವರೆಗೂ. ಸೊ ನಾನಿವಾಗ ಬ್ಯಾಕ್ ಆನ್ ಟ್ರ್ಯಾಕ್. ಮತ್ತೆ ರೋಡಿಗೆ ನಮ್ಮದೇ ಇದರಿಂದ ನಾವು ಬಂದಿದ್ದೀವಿ ಇವಾಗ. ಸಾರಿ, ಒಂದು ಟೇಕ್. ಫ್ರೆಂಡ್ಸು ಇಷ್ಟೊತ್ತವರೆಗೂ ನನ್ನ ಸ್ನೇಹಿತ ಓಡಿಸ್ತಾ ಇದ್ದ ನಿಯರ್ ಬೈ ನೆಲಮಂಗಲ ಟೋಲಿಂದ ಅವನು ಓಡಿಸ್ಕೊಂಡು ಬಂದ. ನಾನು ಸ್ವಲ್ಪ ಬ್ಯಾಕ್ ಸೈಡ್ ಕೂತ್ಕೊಂಡು ಆರಾಮಾಗಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ದೆ. ಸೊ ಇವಾಗ ನಾವು ನೀರು ಸಕಲೇಶ್ಪುರ ಹತ್ರ ಇದ್ದೀವಿ. ಆಮೇಲೆ ಸ್ವಲ್ಪ ಟಿಫನ್ ಮಾಡಬೇಕು. ಹಂಗೆ ಒಂದು ಅಂದವೇ ಅಲ್ಲೇ ಬರ್ತಾ ಒಂದು ಸ್ವಲ್ಪ ಡ್ರಿಸಲಿಂಗ್ ಅಂದರೆ ಸ್ವಲ್ಪ ಮಳೆ ಹನಿ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ರೈನ್ ಕೋಟ್ನ ತೊಗೊಂಡೆ. ಅಲ್ಲೇ ₹140 ಏನೋ ತೊಗೊಂಡ ಒಂದಕ್ಕೆ. ಸಾರಿ, 130 ಏನೋ ತೊಗೊಂಡ. ಎರಡು ಫ್ರೆಂಡಿಗೆ ಒಬ್ಬ ಬೇಕಿತ್ತು, ನನಗೂ ಸೇರ್ತು ತೊಗೊಂಡೆ. ಒಂದು ₹260 ಕೊಟ್ಬಿಟ್ಟು. ಸ್ವಲ್ಪ ಮಳೆ ಕಡಿಮೆ ಇದೆ ಸ್ನೇಹಿತರೆ. ನೋಡ್ಬೇಕು ಇವಾಗ ಚಾರ್ಮುಡಿ ರೂಟ್ ಮೇಲೆ ಧರ್ಮಸ್ಥಳ ರೀಚ್ ಆಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅಂದವೇ ನೋಡ್ಬೇಕು ಹೇಗೆ ಹೋಗುತ್ತೋ ಏನು ಅಂತ ಗೊತ್ತಿಲ್ಲ. ಇನ್ನು ಸಕಲೇಶ್ಪುರ ರೀಚ್ ಆಗಿಲ್ಲ, ಇನ್ನೂ 30 ಕಿಲೋಮೀಟರ್ ಇದೆ. ನೋಡಿ ಲೈಟಾಗಿ ಮಳೆ ಹನಿ ಯಾವ ಥರ ಬೀಳ್ತಾರೆ ಸ್ನೇಹಿತರೆ. ತುಂಬ ದಿನದಿಂದ ಕನಸಿತ್ತು ಈ ಥರ ಚಾರ್ಮುಡಿ ರೂಟಲ್ಲಿ ಒಂದ್ಸರಿ ವೆಹಿಕಲ್ ಹೋಗ್ಬೇಕು ಅಂತ. ಒಂದು 2-3 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೆ. ಮಿಡಲ್ ಕ್ಲಾಸ್ ಬಾಯ್ಸ್ ಹಣೆ ಬರ್ರ. ಹಂಗೆ ಏನಿದೆ ಟಿಫನ್ ಇಲ್ಲಿ ಕೇಳಿದ್ರಾ? ಪಲಾವ್ ತಿನ್ನೋಣ ಸೈಡಿಗೆ ಹಾಕಿ. ಮತ್ತೆ ಇವಾಗ ಪಲಾವ್ ತಿನ್ನೋದು. ಇಲ್ಲೇ ಆನ್ ದ ವೇ ರೋಡಲ್ಲಿ. ನಾವು ಅಷ್ಟೊಂದು ಕಾಸ್ಟ್ಲಿ ಬಾಯ್ಸ್ ಅಲ್ಲ ನಮ್ಗೆ. ಸರಿಯಾಗಿ ಕೂತಿದ್ಯಾ ಇಲ್ಲ? ಮತ್ ಮಳೆಯಲ್ಲಿ ಎಲ್ಲ ನೀರು ಹೋದಾತ್ ಒಳಗಡೆ. ಬ್ರೋ, ₹100 ಲಾಸ್ ಇಲ್ಲ ಬ್ರೋ. ಮಳೆ ₹100 ಎಲ್ಲಿ ಗಟ್ಟಿದೆಯಾ ಇದು ಗೊತ್ತಿಲ್ಲ. ಹೋಗೋಣ ಬನ್ನಿ, ಟಿಫನ್ ಮಾಡೋಣ. ಹೆಲ್ಮೆಟ್ ನೀರು ಹೋಗುತ್ತೆ ಬ್ರೋ ಒಳಗಡೆ. ಬಸ್ ಇವಾಗ ಟಿಫನ್ ತಿನ್ಕೊಬಿಟ್ಟು ಆಮೇಲೆ ಸಿಗ್ತೀನಿ. ಸಾಕು ಬಾರೋ, ಸ್ಮಾರ್ಟ್ ಆಗಿದೆಯಾ? ಒಳ್ಳೆ ಬಿಸಿ ಟಿಫನು ತಿನ್ಬಿಟ್ಟು ವಡೆ ತಿನ್ನಲ್ಲ ಅಲ್ಲಿ ಮಾತ್ರ ಬೆಳಗ್ಗೆ ತಿಂಡಿ 20 ತುಂಬ ಇಷ್ಟ. ಅದು ಮತ್ತೆ ಕೊಡ್ತೀನಲ್ಲ ಅದಕ್ಕೆ ಬೇಡ ಅಂದ್ಕೊಂಡು ಎಲ್ಲ ಬೋನಲ್ಲ. ಟಿಫನ್ ಎಲ್ಲ ಆಗಿ ಇವಾಗ ಇವಾಗ ಚಾರ್ಮುಡಿ ರೂಟ್ ಮೇಲೆ ಹೋಗೋಕ್ಕೋಸ್ಕರ ಅಂದವೇ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಮೂಡಿಗೆರೆ ರೂಟ್ ಅಲ್ಲಿ ಹೋಗೋಣ ಅಂತ. ನಮ್ಮ ಬಾಯ್ಸ್ ಆಲ್ರೆಡಿ ಹಿಮಾಲಯದಲ್ಲಿ ಚೆಸ್ಟ್ ಬಿದ್ದವ್ರೆ. ರೋಡ್ಗಳು ಮಾತ್ರ ನಾನು ಒಂದು 3 years ಬ್ಯಾಕ್ ಬಂದಿದ್ದೆ ಸ್ನೇಹಿತರೆ. 390 ಗಾಡಿ ಇತ್ತು ಅವಾಗ, ಒಂದು ಸ್ವಲ್ಪ ಜೋಶ್ ಇತ್ತು ಅವಾಗ ಬಂದಿದ್ದೆ.
ಅವಾಗ ರೋಡ್ಗಳೆಲ್ಲ ಆಗ್ತಾ ಇತ್ತು, ಇವಾಗ ನೋಡ್ರಿ ಏನ್ ರೋಡ್ ಆಗಿದೆ ಸ್ನೇಹಿತರೆ, ಎಲ್ಲಾ ರೋಡ್ಗಳು ಸೊ ಬ್ಯೂಟಿಫುಲ್ ಆಗಿದೆ. ವೆದರ್ ಬೇರೆ ಇವತ್ತು ನನ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ, ಸ್ವಲ್ಪ ಬಿಸಿಲು ಬರುತ್ತೆ, ಸ್ವಲ್ಪ ಮಳೆ ಬರ್ತಿದೆ, ಚೆನ್ನಾಗಿದೆ. ಬಟ್ ನಾವಿನ್ನು ಮಳೆ ಸಿಕ್ಕಾಕೊಂಡಿಲ್ಲ ಫುಲ್ಲು, ಸ್ವಲ್ಪ ಮುಂದೆ ಹೋಗಿ ಸಿಕ್ಕಾಕೋಬೋದೇನೋ ನೋಡಿ. ಒಳ್ಳೆ ಇದಿದೆ, ಎಲ್ಲ ಫುಲ್ ಡೆವಲಪ್ ಆಗ್ತಿದೆ ಸ್ನೇಹಿತರೆ, ಎಲ್ಲ ಪೂರ್ತಿ. ಗಾಡಿ ಒಳ್ಳೆ ಚೆನ್ನಾಗಿದೆ ಇವತ್ತು, ಒಳ್ಳೆ ನನಗೂ ಇಷ್ಟ ಆಗ್ತಿದೆ ಸ್ನೇಹಿತರೆ. ಅವಾಗ ಅವಾಗ ಈ ತರ ಮಾನ್ಸೂನ್ ರೈಡು ಬನ್ನಿ, ನಿಮ್ಗೂ ಮನ್ಸಿಗೂ ತೃಪ್ತಿ ಆಗುತ್ತೆ, ಮನಸ್ಸು ತೃಪ್ತಿ ಪಡಿಸಿ. ಚೆನ್ನಾಗಿದೆ, ವೆದರ್ ಚೆನ್ನಾಗಿದ್ದಾಗ ಬಂದು ರೈಡ್ ಮಾಡ್ಕೋಬೇಕಷ್ಟೇ. ಏಜ್ ಇದ್ದಾಗ ಮಾಡಬೇಕು, ನಾವು ಏಜ್ ಮುಗಿತಾ ಬಂದಂಗೆನೆ ತುಂಬಾ ಕಷ್ಟ ಆಗುತ್ತೆ. ಸೊ ಬಾಯ್ಸ್ ಎಲ್ಲ ಬನ್ನಿ, ನಮ್ಮ ಶಿವಮೊಗ್ಗ ಬಾಯ್ಸ್ ಎಲ್ಲ ಸಪೋರ್ಟ್ ಮಾಡ್ಬೇಕು ಬಾಯ್ಸ್ ನನಗೆಲ್ಲ. ಇದು ಒಳ್ಳೆ ಹಿಮಾಲಯ ಎಲ್ಲ ಹೋಗ್ಬೇಕು ಅಂತ ಇದೆ ನನಗೆ. ಇಲ್ಲೇ ಸುತ್ತಾಡ್ತಾ ಇದ್ದೀನಿ, ಚಿಕ್ಕಮಂಗ್ಳೂರು, ಮೈಸೂರು, ಹಾಡೂರು ಅಂತ. ಇದೆಲ್ಲ ಸಪೋರ್ಟ್ ಮಾಡಿ, ಸ್ವಲ್ಪ ಏನಾದ್ರು ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಏನಾದ್ರು ಬಂದ್ರೆ, ಈ ತರ ಮಿಡಲ್ ಕ್ಲಾಸ್ ಬಾಯ್ಸ್ಗೆ ಏನಾದ್ರು ಅರ್ನಿಂಗ್ಸ್ ಬಂದ್ರೆ, ನಾವು ಎಲ್ಲ ಜನ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಮಾಡ್ತಿದಾರಲ್ಲ, ಹಿಮಾಲಯನ್ ಸಿಟಿ ರೈಡು ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ನಾವು ಮಾಡ್ತೀವಿ ಸ್ನೇಹಿತರೆ. ನೋಡಿ ಮಸ್ತ್ ಆಗಿದೆ, ಒಳ್ಳೆ ನೇಚರ್. ಸ್ವಲ್ಪ ಚಾರ್ಮುಡಿಗೆ ಹೋಗ್ಬಿಟ್ಟು ಮೂಡಿಗೆರೆ ಹೋಗಿ ಸಿಗ್ತೇನೆ ಸ್ನೇಹಿತರೆ. ನಮ್ಮ ಹುಡುಗರು ಯಾಕೋ ಇಲ್ಲಿ ನಿಲ್ಸಿದಾರಲ್ಲ, ಏನಾಯ್ತು? ನಮ್ಮ ಹುಡುಗರಲ್ಲ, ಸಾರಿ ಬಾಯ್ಸ್, ನಮ್ಮ ಬಾಯ್ಸ್ ಅಲ್ಲ, ಇದು ಯಾರೋ ಕಪಲ್ಸು. ನೋಡಿ ಯಾವ ತರ ಇದೆ, ಮಸ್ತ್ ಸೈಕ್ ಸ್ನೇಹಿತರೆ. ಇವಾಗಂತೂ ತುಂಬಾ ಇಷ್ಟ ನಂಗೆ ಈ ತರ ರೋಡ್ಸ್ ನೋಡಿ. ಯಾವ ಕಡೆ ಮರ ಗಿಡ, ನೇಚರ್ ಮಧ್ಯೆ ಗಾಡಿ ಓಡಿಸೋದಿಲ್ಲ, ಅದರಂತ ಖುಷಿ ಸ್ನೇಹಿತರೆ ಬೇರೆ ಇನ್ನೊಂದಿಲ್ಲ ಅನ್ಸ್ತಾ ಇದೆ ನಿಜವಾಗ್ಲೂ. ಪುಣ್ಯ ಮಾಡಿದೀವಿ ಇಂಥ ಗಾಡಿ ಶಿಕ್ಷಣ ಎಲ್ಲ ಗಾಡಿ ಓಡಿಸ್ಕೊಂಡು ಜಾಲಿಯಾಗಿರೋದಕ್ಕೆ. ಇರೋದನ್ನ ಖುಷಿ ಪಡ್ಬೇಕು. ಇವ್ರು ನಿಲ್ಸ್ಬಿಟ್ಟಿದ್ದಾರೆ ನನಗೋಸ್ಕರ. ಬ್ರೋ ಕ್ಯಾಮ್ರಾ ಬಿದ್ದೋಗ್ಬಿಟ್ಟಿತ್ತು ಬ್ರೋ, ಕ್ಯಾಮ್ರಾ ಬಿದ್ದೋಗ್ಬಿಟ್ಟಿತ್ತು. ಇದು ಹಿಂಗ ಅನ್ನಕ್ ಹೋಗಿದ್ದೀನಿ, ಹಿಂಗೆ ಓಪನ್ ಆಗಿ ಕೆಳಗಡೆ ಪುಣ್ಯಕ್ಕಿಲ್ಲ ಸಿಕ್ಕಾಕೊಳ್ತು. ಮುಂದೆ ಒಂದು ಬ್ಯಾಚ್ ಹೋಯ್ತಲ್ಲ, ಮುಂದೆ ಒಂದು ಗಾಡಿ ಹೋಯ್ತು. ನಡ್ರಿ ಮೂವ್ ಮಾಡಿ. ಅವರು ಚಾರ್ಮುಡಿ. ಮಸ್ತ್ ಇದೆ ನೋಡಿ, ಮರಗಳು ನೋಡೋ, ಸಿದ್ಧಾ ನೋಡೋ, ಆ ತರ ಇದೆ ಮರ ನೋಡು, ಎಷ್ಟು ವರ್ಷದ ಹಳೇದಿರ್ಬೋದು ನೋಡಿ. ಇಲ್ಲಿ ಬೆಂಡ್ ಕೊಟ್ಟಿದ್ದಾರೆ, ಈ ತರ ಬೆಂಡ್ ಇದೆ ಅಂತ ಅರ್ಥ. ಅಂತ ಹಿಂಗೆ ಮಕ್ಕಳೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದಾರೆ. ಕಾಫಿ ನಾಡು. ಆಹಾ ಎಂತ ಚಂದ ಉಂಟು ಮಾರ್ಯ. ಇಲ್ಲ ಬಿಸಿಲು ಮಳೆ ಬಂದಿಲ್ಲ ಅಂದ್ರೆ ಏನ್ ಚಂದ ಇದೆ ಮಾರ್ಯ. ಚಂದದ ರೋಡ್ ಉಂಟು. ಹಿಡ್ತಾರೆ ಬಾಯ್ಸ್. ಹಿಂಗ್ ಹಿಡ್ಕೋಬೇಕು ಅಂತ ಫೋನ್ ಹಿಂಗ್ ಹಿಡ್ಕೋಬೇಕು. ಅವಳು ಬಿಡೋಬಿಟ್ರೆ ಏನ್ ಮಾಡ್ತೀಯ ಹಂಗ್ ಹಿಡ್ಕೊಂಡಾಗ? ಹಂಗಲ್ಲ, ಕ್ಯಾಮ್ರಾನ ಹಿಂಗ್ ಹಿಡ್ಕೋಬೇಕು. ಕೊಡಿಲ್ ಫೋನ್ ಹೇಳ್ತೀನಿ, ಹಿಂಗಿದ್ಯಾ ಯಾವತ್ತು ಹಿಂಗ್ ಹಿಡ್ಕೋಬೇಕು. ಈ ಆಂಗಲ್ ಅಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಹಿಂಗ್ ರೊಟೇಟ್ ಮಾಡ್ಬೋದು ನೋಡಿ. ಇವಾಗ ವಾಯ್ಸ್ ನೋಡಿ ಯಾವ ತರ ಇದೆ, ಫುಲ್ ರೋಡು ರೆಕಾರ್ಡ್ ಆಗ್ತಿದ್ಯಾ? ನೋಡಿ ಗಾಯ್ಸ್ ಯಾವ ತರ ಇದೆ ರೋಡು. ನಮ್ಮ ಹುಡುಗನ್ ಫೋನ್ ಅಲ್ಲಿ ಅವನು ಲಾಗಿಂಗ್ ಮಾಡ್ತಾ ಇದ್ದಾನೆ, ಸೊ ಅದಕ್ಕೋಸ್ಕರ ಸುಮ್ನೆ ಹಾಯ್ ಫ್ರೆಂಡ್ಸ್ ಅಂತೀಯನಷ್ಟೇ. ನೋಡಿ ವಾವ್ ಸಕ್ಕತ್ತಾಗಿದೆ ನೋಡಿ, ಕರ್ವಿಂಗು ಮಜ್ಜಾ ಇದೆ, ಲಿಟ್ರಲಿ ಸಕ್ಕತ್ತಾಗಿದೆ ಬ್ರೋ. ಇದು ಚಾರ್ಮುಡಿ ಇದು ಹತ್ರ ಹೋಗಿಲ್ಲ ನಾವಿದು, ಮೂಡಿಗೆರೆ ರೋಡಲ್ಲೇ ಇದೀವಿ. ಇಲ್ಲ ಇರೋ ಹುಟ್ಟಿ ಬೆಳೆದಿರೋರೆಲ್ಲ ಫುಲ್ ಖುಷಿ, ಸಕ್ಕತ್ತಾಗಿದ್ದಾರೆ ಸಿದ್ಧ. ಅವ್ರು ಯಾವ ಜನ್ಮದಲ್ಲಿ ಇದ್ ಮಾಡೋರೋ ಗೊತ್ತಿಲ್ಲ, ಪುಣ್ಯ ಮಾಡಿದಾರೋ ಗೊತ್ತಿಲ್ಲ ನಿಜವಾಗ್ಲು, ಲಿಟ್ರಲಿ.
ಬಾಯ್ಸ್ ಏನ್ ಮಸ್ತ್ ಇದೆ ಬಾಯ್ಸ್ ನಿಜಲು ಈ ಮೂಡ್ಗೆರೆ ರೋಡಲ್ಲಿ. ಹಾ, ಯಾಕಂದ್ ಬೈಕ್ ಜರ್ನಿ ಅನ್ಸಿದ್ದ. ಕ್ಯಾಮ್ರಾನೇ ತೆಗ್ದಿದ್ ಮೋಟೋ ಲಾಗಿಂಗ್ ಎಲ್ಲ ಬೇಡ ಬೇಡ ಅನ್ಸಿದೆ ನಂಗೆ ನಿಜವಲ್ಲ. ಈ ತರ ರೋಡ್ ಇದ್ರೆ ಮೂಡ್ಗೆರೆ ರೆಡಿ ನೋಡ್ರೆ ಈ ಹಪ್ಪು. ಆ, ಯಾವ್ದಿದು ಯಾವ ಸ್ಕೂಲ್ ಇದೆ? ಹೆಬ್ಬಾಳ 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 ಹಾ ಅಮ್ಮ ಜಾಗ ಒಂದು ಹೋಯ್ತು, ಒಂದು ಒಂದು 10 ಹೋಗಿ ಒಂದು ಕೈ ತಗೊಂಡು ಸ್ವಲ್ಪ ಜಾಗ ಮಾಡ್ಕೊಂಡು ಒಂದು ಹಬ್ಬ ಇಟ್ಕೊಂಡ್ರೆ ಹಾ ಮತ್ತೆ ಜೀವನ ಮಾಡ್ಕೊಂಡು ನೆಮ್ಮದಿ ಜೀವನ ಮಾಡ್ಕೊಂಡು ಇಟ್ಬಿಡ್ಬೋದು. ನಾವು ನೆಮ್ಮದಿ ಹುಡುಕ್ಬೇಕು ಕಣ. ನಾವು ನೆಮ್ಮದಿ ಜೀವನಕ್ಕೋಸ್ಕರ ಎಲ್ಲೆಲ್ಲ ಅಲಿಯೋದಲ್ಲ, ಹುಡುಕಂದ್ ಮಾಡ್ಕೋಬೇಕಷ್ಟೇ. ಜೀವನ ಬದುಕ್ಬೇಕು ನೆಮ್ಮದಿಯಾಗಿ. ನಕ್ಕನ್ ಇವತ್ತು ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನೆಮ್ಮದಿ ಅನ್ನೋದಿಲ್ಲ ಅಂದ್ರೆ ನಕ್ಕನ್ ಜೀವನದಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತಾ? ಇವಾಗ ಎಸ್ಪೆಷಲಿ ಆಫೀಸಲ್ಲಿ ಎಷ್ಟು ಟೆನ್ಷನ್ ಕೊಡ್ತಿರ್ತಾರೆ ಹೇಳು. ಹಾ, ಏನಿದು ಮೂಡ್ಗೆರೆನಾ ಇದು? ಇದು ಮಧ್ಯ ರೋಡಲ್ಲಿ ಸ್ಕೂಟರ್ ಅಲ್ಲ ನಮಗೆ ಬ್ರೋ ಯಾವ್ದು ಬ್ರೋ ಇದು? ಸಕಲೇಶ್ಪುರ ತಾಲೂಕ್ ಯಾವ್ದಿದೆ ಅಡ್ರೆಸ್? ಏನ್ ಅಡ್ರೆಸ್ ಅಂತ ಗೊತ್ತಾಗಿಲ್ಲ ಹೋಗೋದು. ಹೆಬ್ರಿ ಕುನಾಳ ಕುಂಬಾಳನಾ? ನಂಗೆ ಈ ಕನ್ನಡ ಓದಕ್ಕೆ ಬರ್ತಾ ಇಲ್ಲ ಮಾಡಿ ಈ ನಡುವೆ. ಗೈಸ್ ನೋಡಿ ಆ ತರ ಇದೆ. ನಮ್ಮ ಅಡಿಕೆ ತೋಟ ನಮ್ಮೂರ್ ಸೈಡ್ ಬರ್ತಲ್ಲ, ಅದೇ ತರ ಇದೆ ನೋಡಿ ಸ್ನೇಹಿತರೆ ಅಡಿಕೆ ತೋಟ. ಬಟ್ ಅಡಿಕೆ ಇಲ್ಲಿ ಕಾಯಿಗಳೆಲ್ಲ ಕಡಿಮೆ ಹಿಡಿದಿದೆ. ನಮ್ಮ ಅಡಿಕೆ ತೋಟ ಇಷ್ಟೊಂದು ಹೈಟ್ ಅಲ್ಲ. ಎಷ್ಟು ಹಳೆ ತೋಟ ಗೊತ್ತಾ ಅದು? ಒಂದ್ 70-80 ವರ್ಷದ ತೋಟ ಇರ್ಬೇಕು. 70 ವರ್ಷದಂತ ಇರುತ್ತೆ. ಒಂದ್ 50-60 ವರ್ಷ ಆಗಿರುತ್ತೆ. ಇಷ್ಟು ಹೈಟ್ ಹೋಗಿದೆ ಅಂದ್ರೆ ಅದು ಎಷ್ಟು ಡೌನ್ ಇದೆ ನೋಡು. ಫುಲ್ ಡೌನ್ ಅಲ್ಲಿ ಇರುತ್ತೆ ಪೂರ್ತಿ. ಒಂದು 30-40 ವರ್ಷದ ಮೇಲಂತೂ ಆಗಿರುತ್ತೆ ಎಲ್ಲ. ಹಿಂಗೆ ನೋಡಿ ಎಲ್ಲ ಎಷ್ಟು ಮರಗಳು. ಈ ಮರಗಳು ಎಲ್ಲಿಂದ ಹುಡುಕಿ ಮುಗಿದಾರಂತ ಇವೆಲ್ಲ. ಗಾಳಿ ಗಿಡ ಇದೆಲ್ಲ ಬ್ರೋ. ಈ ಗಾಳಿ ಮರ ಬರುತ್ತೆ ಗೊತ್ತಾ ನಿಂಗೆ? ಉದ್ದಕ್ಕೆ ಹಿಂಗ್ ಹೋಗುತ್ತೆ. ಸೊ ಆ ತರದ ಗಿಡದೆಲ್ಲ ಅದು ಇದ್ ಮಾಡಿರೋದು ಅನ್ಸುತ್ತೆ. ಅದ್ರಲ್ಲೇ ಇವರೆಲ್ಲ ಕಾಳು ಮೆಣಸೆಲ್ಲ ಬೆಳೆಯೋದು. ಒಳ್ಳೆ ರೇಟ್ ಇದೆ ಕಾಳು ಮೆಣಸಿಗೆಲ್ಲ. ಬಟ್ ಮರಗಳು ಕಡಿಯಂಗಿಲ್ಲಲ್ಲ. ಕಡೆಯಂಗಿಲ್ಲ. ಎಸ್ ಟೆಲ್ ಮಿ ರಾಂಗ್ ರೂಟ್. ಏನಾಯ್ತು? ರೂಟ್ ಹಾಕೊಂಡಿಲ್ಲ, ಸಾರಿ ಸರ್. ಮೂಡ್ಗೆರೆ ಹಿಂಗೆ ಹೋದಲ್ವಾ? ಥ್ಯಾಂಕ್ ಯು ಸರ್. ಎಲ್ಲ ಆಫ್ ರೋಡಾ ಸರ್? ಪಾಂಡಿಚೇರಿ ಏನ್ ಹೇಳಿದ್ದು? ಏನ್ ಹೇಳಿದ್ದು ಅವನು? ಪಾಂಡಿಚೇರಿ ಎಲ್ಲ ಪಾಂಡಿಚೇರಿ ಅಂತ ಪಾಂಡಿಚೇರಿ ಕಡೆಯಲ್ಲಿ ಸಕ್ಕತ್ತಾಗಿದೆಯಲ್ಲ ಕಾಫಿ ಎಸ್ಟೇಟ್, ಸಕ್ಕತ್ತಾಗಿದೆ. ಎಸ್ಟೇಟ್ ಸಕ್ಕತ್ತಾಗಿದೆ ಆ ಕಡೆ ಈ ಕಡೆ. ಒಳ್ಳೆ ಮಜಾ ಬರ್ತಿದೆ. ಏನಿದೆ ಗುರು ಇದು? ಲಿಟ್ರಲಿ ಸಕ್ಕತ್ತಾಗುತ್ತಿದೆ. ಸೀದಾ ಆಮೇಲೆ ಪವರ್ ಬ್ಯಾಂಕ್ ಎತ್ಬಿಟ್ಟು ಚಾರ್ಜ್ ಹಾಕೋಬೇಕು. ಆಮೇಲೆ ಪವರ್ ಬ್ಯಾಂಕ್ ಎತ್ಕೊಂಡು ಬ್ಯಾಗಿಂದ ಮತ್ತೆ ಬಿಚ್ಬಿಟ್ಟು ಕ್ಯಾಮ್ರಾ ಚಾರ್ಜ್ ಹಾಕೊಳ್ಳೋದು. ಇರಲ್ಲಿವರೆಗೂ ರೆಕಾರ್ಡ್ ಮಾಡೋದು. ನಕ್ಕನ್ ಏನಾರ ಮೆಮೊರಿ ಕಾರ್ಡ್ ಇನ್ನೊಂದೈತೆ ಗಾಯ್ಸ್. ಇಲ್ಲಿ ನೋಡಿ. ಸೊ ಏನ್ ಗಾಯ್ಸ್ ನೋಡ ಎಷ್ಟು ಮರಗಳು ನೋಡಾಕಿದ. ಮರ ಕಡಿಯಂಗಿಲ್ಲ. ಬಟ್ ಆದ್ರೆ ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲಪ್ಪ. ಪರ್ಮಿಟ್ ಇರುತ್ತೆ ಅನ್ಸುತ್ತೋ. ಇಲ್ಲ ಗುರು, ಪರ್ಮಿಟ್ ಇರುತ್ತೆ, ತಗೊಂಡು ಹೋಗ್ತಾರೆ. ಯಾವ ತರ ಇದೆ ಅಂದ್ರೆ ಸಖತ್ತಾಗಿದೆ. ಅಲ್ಲೊಂದು ಫ್ಲವರ್ ಇತ್ತು ಸ್ನೇಹಿತರೆ. ವಿಂಡ್ ನಾಯ್ಸ್ ಬರುತ್ತೆ ಅನ್ಸುತ್ತೆ ಸ್ನೇಹಿತರೆ ಸ್ವಲ್ಪ ಒಂದೊಂದು ಟೈಮಲ್ಲಿ. ಬಟ್ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬಟ್ ಇದು ಮಾತ್ರ ಲಿಟ್ರಲಿ ನನ್ನದು ತುಂಬಾ ಇಷ್ಟ ಆಯ್ತು ರೋಡ್. ಇದೇ ರೋಡ್ ಹೆಂಗಿದೆ, ಮುಂದೆ ರೋಡ್ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ. ನಾವು ಹೋಗ್ಬೇಕಾಗಿರೋದು ತುಂಬಾ ದೂರ ಇದೆ. ಒಂದು ಟ್ರಕ್ಕಿಂಗ್ ಪ್ಲೇಸಿಗೆ ಹೋಗ್ಬೇಕು. ಬಟ್ ನಾವು ಇಲ್ಲಿ ನೋಡಿರಿ ಇನ್ನು ಮೂಡ್ಗೆರೆನೇ ದಾಟಿಲ್ಲ ಇನ್ನು. ಎಲ್ಲ ಬೈಕರ್ಸ್ ಹೋಗ್ಬಿಟ್ಟು ಬರ್ತಾವ್ರೆ. ನಾವು ಇವಾಗ ಹೋಗ್ತಾ ಇದೀವಿ.
ನಿಮ್ ಇದ್ರಲ್ಲೂ ಒಬ್ಬನ್ ಇರ್ತಾನೆ ಆಫ್ ರೋಡ್. ಈ ಅಡ್ವೆಂಚರ್ ಗಾಡಿಗಳೆಲ್ಲ ಇಟ್ಕೊಂಡ್ಬಿಡ್ತಾರೆ ಈ ತರ ಬರ್ರೆ ಎಲ್ಲೋದ್ರು ಇದನ್ ಮಾತ್ರ ಬಿಡಲ್ಲ ಇವ್ರು, ಎಲ್ಲೋದ್ರು ಈ ತರ ಶೋಕಿ ಮಾತ್ರ ಬಿಡಲ್ಲ ಇವರು. ಅಡ್ವೆಂಚರ್ ಇರೋರು ಎಲ್ಲ ಹಣೆ ಬರೋದು ಇಷ್ಟೇನೆ. ಆ, ಎಲ್ಲಾದ್ರೂ ಬಂದ್ಬಿಡ್ತಾರೆ. ಈ ಬುದ್ಧಿ ಮಾತ್ರ ಬಿಡಲ್ಲ ನೀವು ಅಡ್ವೆಂಚರ್ ಅವರು. ಈ ತರ ಹೋದ್ರೆ ಬಿಡಲ್ಲ ನೀವು, ಪಕ್ಕ ಮಾಡ್ಬಿಡ್ತೀರಾ. ಆಫ್ ರೋಡ್ ಇರೋರು, ಆಫ್ ರೋಡ್ ಗಾಡಿ ಯಾರೆಲ್ಲ ಇಟ್ಕೊಂಡಿರ್ತಾರೋ ಅವ್ರಿಗೆಲ್ಲ ಇದೇ ಬುದ್ಧಿ, ಮಧ್ಯ ರೋಡಲ್ಲಿ ಇಟ್ಕೊಂಡ್ಬಿಡೋನು. ಗೈಸ್ ನೋಡಿ ನದಿ ಹೋಗ್ತಿದೆ, ನೀರು ಫುಲ್ಲು. ಕಾಫಿ ನಾಡು ಚಿಕ್ಕಮಂಗ್ಳೂರ್ಗೆ ಸ್ವಾಗತ ಬ್ರೋ. ಮೂಡ್ಗೆರೆ ಮನೆ ಚಿಕ್ಕಮಂಗ್ಳೂರ್ ಹೋಗ್ತಾ ಇದ್ರಲ್ಲ ಬ್ರೋ. ನೋಡಿ ನದಿ ಹೋಗ್ತಿದೆ ಸ್ನೇಹಿತರೆ, ಒಂದು ಫುಲ್ಲು ನದಿ ಫುಲ್ ನೀರು ಹೋಗ್ತಿದೆ. ಮಳೆ ಸ್ವಲ್ಪ ಅಡ್ಡಿ ಇಲ್ಲ ಸ್ನೇಹಿತರೆ. ಲೈಟಾಗಿ ಮಳೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ನದಿ ಎಷ್ಟು ಹೋಗ್ತಿದೆ. ಏನು ನಿಲ್ಲಿಸ್ತೀರಾ? ನಿಲ್ ಹಾ ಹಿಂಗೆ ಹಾಕಿ ಮುಂದೆ ಅಂದ್ ಹಿಂಗೆ ಹಾಕಿ. ಬಸ್ ಒಂದ್ ಒಳ್ಳೆ ಫೋಟೋ ತೆಗಿಬೇಕು ಇವಾಗ. ಹಂಗೆ ನಿಂತ್ಕೋ ಗಾಡಿ ಹತ್ರನೇ. ಒಳ್ಳೆ ಮಳೆ ಇದಕ್ಕೆ ಚಿಲ್ಲಾಗಿ. ಹ್ಞೂ ಆಡೋಣ, ಆಮೇಲೆ ಮತ್ತೇನಿಲ್ಲ. ಎಲ್ಲ ಮಾಡ್ತಾ ಇದಾರೆ ಗಾಡಿಗೆ, ನೋಡ್ಬೋದು. ಓ ಯಾವ್ದು ನದಿ ಬ್ರೋ ಇದು? ಫ್ಲೋ ಹೆಂಗಿದೆ ಅಂದ್ರೆ ಬ್ರೋ ಸಿಕ್ಕಾಪಟ್ಟೆ ಸ್ಪೀಡ್ ಇದೆ. ಸೀದಾ ಸೀದಾ ಜಂಪ್ ಮಾಡೋದಾ? ಹಾ ನಾನು ಜಂಪ್ ಮಾಡ್ತೀನಿ ಇರು. ಓ ಬ್ರೋ ಏನ್ ಈ ತರ ಸ್ಪೀಡ್ ಹೋಗ್ತಿದೆ ಬ್ರೋ. ಫ್ಲೋ ಹೆಂಗಿದೆ ಗೊತ್ತಾ? ಎಷ್ಟು ಸ್ಪೀಡ್ ಹೋಗ್ತಿದೆ ನೀರು. ಬೇಗ ಬೇಗ ನಿಂತ್ಕೊಳ್ಳಿ, ಮಳೆ ಬರ್ತಿದೆ. ಮತ್ತೆ ಎಂದ್ ಹೋದ್ರು ಮುಗೀತು. ಮಧ್ಯಕ್ಕೆ ಎರಡು ಗಾಡಿ ಬರ್ತಾರಲ್ಲ, ನೀವೇ ತೆಗೀರಿ. ನಾನು ಹೆಂಗ್ ತೆಗ್ದೋ ಗೊತ್ತಿಲ್ಲ. ಸೀದಾ ನೋಡೋಣ. ಮೀನ್ ಇದೆಯಾ ಅಣ್ಣ? ಏನು ಇಲ್ವಾ? ಮೀನ್ ಹಿಡಿತಾ ಇದಾರೆ ನೋಡಿದಷ್ಟೇ. ಹಾ ಅಣ್ಣ ಏನಾರ ಸಿಕ್ತಾ? ಇಲ್ವಾ? ಇಲ್ಲ ಇಲ್ಲಿ ಇಲ್ವಾ? ಹೋಗೋಣ ಹೋಗೋಣ. ಓಕೆ ಬಾಯ್ಸ್, ಕಮ್ ಕಮ್ ಕಮ್, ಲೆಟ್ಸ್ ಗೋ.